ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕಾಗ್ನಿಸೆಂಟ್ನಲ್ಲಿ ಟ್ರೈನಿ ಸರ್ವಿಸ್ ಡೆಸ್ಕ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕೆ ಎನಿ ಗ್ರ್ಯಾಜುಯೇಟ್ ಅಥವಾ ಡಿಗ್ರಿ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಲೈಕ್ ನಾನು ನಿಮಗೆ ಕೋರ್ಸಸ್ನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. BC ಆಗಿರ್ಬೋದು, BSc ಆಗಿರ್ಬೋದು, BSc IT ಆಗಿರ್ಬೋದು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಸ್ಟ್ಯಾಟಿಸ್ಟಿಕ್ಸು, ಎಲೆಕ್ಟ್ರಾನಿಕ್ಸು. ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಬ್ಯಾಚಸ್ ನೋಡ್ತಾ ಹೋಗೋದಾದರೆ 2025 ಹಾಗೆ 2026 ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ ಅಂತಲೇ ಹೇಳ್ಬೋದು. ಬೆಟರ್ ಇದನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇನ್ನು ಅಕಾಡೆಮಿಕ್ ಪರ್ಸೆಂಟೇಜ್ ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಿಮ್ಮದು 10th 12th ಹಾಗೆ ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿಲಿ ನಿಮ್ಮದು ಮಿನಿಮಮ್ಮು 60% ಮ್ಯಾಂಡೇಟ್ರಿ ಇದ್ದೇ ಇದೆ ಅಂತಲೇ ಹೇಳ್ಬೋದು. 60% ಕೊಟ್ಟಿದ್ದಾರೆ. ಇವನ್ ನಿಮ್ಮದು 59.9 ಇದ್ರೂ ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ SQL ನಾಲೆಡ್ಜ್ ಬೇಕಾಗಿರುತ್ತೆ. ಅಂತಂದರೆ ಬೇಸಿಕ್ SQL ಕಂಪಲ್ಸರಿ ನಿಮಗೆ ಗೊತ್ತಿರಬೇಕು ಅಂತಲೇ ಹೇಳ್ಬೋದು. ಈವನ್ ನಿಮಗೆ ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ, ಬೇಕಾದ್ರೆ ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಜಸ್ಟ್ ಬೇಸಿಕ್ ಗೊತ್ತಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಸೆಲೆಕ್ಟು, ಅಪ್ಡೇಟು, ಡಿಲೀಟು, ಜಾಯ್ನು, ಈ ಎಲ್ಲ ಕ್ವೈರೀಸು ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಬೇಸಿಕ್ಸು. ಅದರ ಜೊತೆಗೆ ಅನಾಲಿಟಿಕಲ್ ಸ್ಕಿಲ್ ಬೇಕಾಗಿರುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಲು, ಜೊತೆಗೆ ಟೀಮ್ ವರ್ಕು, ಹಾಗೆ ಟೈಮ್ ಮ್ಯಾನೇಜ್ಮೆಂಟು, ಹಾಗೆ ಕ್ರಿಟಿಕಲ್ ಥಿಂಕಿಂಗು, ಜೊತೆಗೆ ಬೇಸಿಕ್ ಟೆಸ್ಟಿಂಗ್ ನಾಲೆಡ್ಜು, ಹಾಗೆ ಟೆಕ್ನಿಕಲ್ ಲರ್ನಿಂಗ್ ಎಬಿಲಿಟಿ, ಅಡಾಪ್ಟಬಿಲಿಟಿ. ಈ ಎಲ್ಲ ಸ್ಕಿಲ್ಸು ಕಂಪ್ನಿ ಕೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರೆಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜ್ನ ಯಾವುದೇ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಬಟ್ ಕಂಪ್ನಿ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 4 lakh per annum ಇಂದ 6 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವನ್ ನೀವು ಫ್ರೆಷರ್ಸ್ ಇದ್ದರೂ ಕೂಡ ಅದು ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಇಂಟರ್ವ್ಯೂನ ಪರ್ಫಾರ್ಮೆನ್ಸ್ ಮೇಲೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಬೆನಿಫಿಟ್ಸು ಕೂಡ ಇನ್ಕ್ಲೂಡ್ ಆಗಿದೆ. ಏನೇನು ಅಂತ ನೋಡೋದಾದರೆ ಹೆಲ್ತ್ ಇನ್ಶೂರೆನ್ಸು, ಪೇಯ್ಡ್ ಲೀವ್ಸು, ಟ್ರೈನಿಂಗ್ ಪ್ರೋಗ್ರಾಮ್ಸು, ಸರ್ಟಿಫಿಕೇಷನ್ಸು, ಗ್ಲೋಬಲ್ ಎಕ್ಸ್ಪೋಜರು, ಕೆರಿಯರ್ ಗ್ರೋತು, ಹಾಗೆ ವರ್ಕ್ ಎನ್ವೈರನ್ಮೆಂಟು ಕೂಡ ಪ್ರೊಫೆಷನಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಟ್ರೈನಿಂಗ್ ಸರ್ವಿಸ್ ಡೆಸ್ಕಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಫ್ಯೂಚರಲ್ಲಿ ಸರ್ವಿಸ್ ಡೆಸ್ಕ್ ಅನಲಿಸ್ಟ್, ಸಿಸ್ಟಮ್ ಅನಲಿಸ್ಟ್, SQL ಡೆವಲಪರ್, ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್, ಅಪ್ಲಿಕೇಶನ್ ಸಪೋರ್ಟ್ ಅನಲಿಸ್ಟ್, ಬಿಸ್ನೆಸ್ ಅನಲಿಸ್ಟ್, ಆಟೋಮೇಷನ್ ಇಂಜಿನಿಯರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿ ಒಂದ್ಸತಿ ಡೀಟೇಲ್ಸ್ ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಅದಾದ ನಂತರ ಅಪ್ಲೈ ನೋ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಲ್ಲಿ ನಿಮ್ಮ ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ರಿಸ್ಯೂಮ್ನ ಆದಷ್ಟು ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ನೀವು ಅಪ್ಡೇಟ್ ಮಾಡಿಕೊಂಡು ಅಥವಾ ಬಿಲ್ಡ್ ಮಾಡಿಕೊಂಡು ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಲ್ಲಿ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಜಾಬ್ಗೂ ಕೂಡ ಯಾವ ರೀತಿ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ರೆಫರೆನ್ಸ್ನ ಕಳಿಸ್ಕೊಡ್ತೀನಿ. ಅಲ್ಲಿಂದ ನೀವು ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದಾದ ನಂತರ ನೀವು ಡೀಟೇಲ್ಸ್ ಎಲ್ಲನೂ ಕೂಡ ಫಿಲ್ ಮಾಡಬೇಕಾಗಿರುತ್ತೆ. ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ಗೆ ಡೈರೆಕ್ಟ್ ಮೇಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಪ್ಲೈ ಮಾಡೋ ಸ್ಟೆಪ್ಸು. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯೂಶ್ವಲಿ ಯಾವ್ಯಾವ ರೌಂಡ್ಸಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲನೇ ರೌಂಡ್ ಬಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್ ಹಾಗೆ ಇಂಗ್ಲೀಷ್ ಗ್ರಾಮರು ಇನ್ಕ್ಲೂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಾದ ನಂತರ ಸೆಕೆಂಡ್ ರೌಂಡು ಟೆಕ್ನಿಕಲ್ ಅಸೆಸ್ಮೆಂಟ್ ಬರುತ್ತೆ. ಇಲ್ಲಿ SQL ಬೇಸಿಕ್ಸು, ಪ್ರೋಗ್ರಾಮಿಂಗ್ ಬೇಸಿಕ್ಸು ಹಾಗೆ ಟೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಕೇಳ್ಬೋದಾಗಿರುತ್ತೆ. ನಂತರ ಮೂರನೇ ರೌಂಡು ಟೆಕ್ನಿಕಲ್ ಇಂಟರ್ವ್ಯೂ ಬರುತ್ತೆ. ಇಲ್ಲಿ ಡಾಟಾ ಬೇಸು, ಟರ್ಬಲ್ ಶೂಟಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ನ ಕೇಳ್ಬೋದಾಗಿರುತ್ತೆ.
ಮಾಡ್ಬೋದಾಗಿರುತ್ತೆ. ಇದಾದ ನಂತರ 4ನೇ ರೌಂಡು ಫೈನಲ್ ರೌಂಡು ಸೊ HR ಇಂಟರ್ವ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಮ್ಯುನಿಕೇಷನು ಮತ್ತು ಕಾನ್ಫಿಡೆನ್ಸ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಈ 4 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಇವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ, ಸೊ ಅಲ್ಲೂ ಕೂಡ ಸಿಗುತ್ತೆ, ನೀವು ಅಲ್ಲಿಂದ ಆದರೂ ಪ್ರಾಕ್ಟೀಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿ ವಾಟ್ಸಪ್ ಚಾನಲ್ಲು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ಕೊಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಆದಷ್ಟು SQL ಬೇಸಿಕ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸಿಗುತ್ತೆ, ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೆಲೆಕ್ಟು, ಜಾಯ್ನು, ವೇರು, ಅಪ್ಡೇಟು, ಸೊ ಈ ಎಲ್ಲ ಕ್ವೈರೀಸ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಆಪ್ಟಿಟ್ಯೂಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೆ ಇಂಗ್ಲೀಷ್ ಕಮ್ಯುನಿಕೇಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಟೆಸ್ಟಿಂಗ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡಿರಿ, ಇದು ಕೂಡ ಸೇಮ್ ನಿಮಗೆ ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸಿಗುತ್ತೆ. ಸೊ ಹಾಗೆ ರೆಸ್ಯೂಮ್ನ ಇಂಪ್ರೂವ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಮೇಯ್ನು ನೀವು ಫಸ್ಟ್ ರೌಂಡ್ ಶಾರ್ಟ್ ಲಿಸ್ಟ್ ಆಗಬೇಕು ಅಂದರೆ ನಿಮ್ಮ ರೆಸ್ಯೂಮು ಸ್ಟ್ರಾಂಗ್ ಆಗಿರಬೇಕಾಗಿರುತ್ತೆ. ಸೊ ಆದಷ್ಟು ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗಿ ಅಪ್ಡೇಟ್ ಮಾಡಿಕೊಂಡು ಅದಾದ ನಂತರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿ ವಾಟ್ಸಪ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಂದು ಜಾಬ್ಗೂ ಕೂಡ. ಸೊ ಅಲ್ಲಿಂದ ಬೇಕಾದರೆ ನೀವು ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ. ಸೊ ಅದಾದ ನಂತರ ಮಾಕ್ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿ, ಬಿಕಾಸ್ ಮಾಕ್ ಇಂಟರ್ವ್ಯೂಸಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಸೊ ಹಾಗೆ ಕಾಗ್ನಿಸೆಂಟ್ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಹೋಗಿ. ಇದೊಂದು ಜಾಬ್ಗೆ ಅಂತಲ್ಲ, ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಿ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದರೆ ಸೊ ಆದಷ್ಟು ಆ ಒಂದು ಕಂಪ್ನಿ ಬಗ್ಗೆ ಬೇಸಿಕ್ಸ್ ಆದರೂ ನೀವು ತಿಳ್ಕೊಂಡು ಹೋಗ್ಬೋದಾಗಿರುತ್ತೆ. ಬಿಕಾಸ್ ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿ ನೇಮ್ ಬಂದು ಕಾಗ್ನಿಸೆಂಟ್ ಆಗಿರುತ್ತೆ. ಇನ್ನು ರೋಲ್ ಬಂದು ಟ್ರೈನಿ ಸರ್ವಿಸ್ ಡೆಸ್ಕ್ ರೋಲ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಲಿಜಿಬಿಲಿಟಿ ಬಂದು ಈ ಒಂದು ಜಾಬ್ಗೆ ಎನಿ ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಮ್ಯಾಂಡೇಟರಿ ಬಂದು 60% ಇರಬೇಕಾಗಿರುತ್ತೆ SLC, PUC ಹಾಗೆ ಡಿಗ್ರಿನಲ್ಲಿ. ಇನ್ನು SQL ನಾಲೆಡ್ಜು ಕೂಡ ಇಂಪಾರ್ಟೆಂಟ್ ಇದೆ. ಜೊತೆಗೆ ಈ ಒಂದು ಜಾಬ್ಗೆ ಸ್ಯಾಲ್ರಿ ನೀವು 4 lakhದಿಂದ 6 lakh per annum ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಜೊತೆಗೆ ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಹಾಗೆ ಕೆಲವೊಬ್ಬರು ವರ್ಕ್ ಫ್ರಮ್ ಹೋಮ್ ಜಾಬ್ನು ಕೂಡ ಕೇಳ್ತಾ ಇರ್ತೀರಾ. ಸೊ ಅದನ್ನೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿ ವಾಟ್ಸಪ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಅಲ್ಲಿಂದ ಡೈರೆಕ್ಟ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.